ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ವಾಪಸ್ಸು ಮಾಡುವಂತ ಒಂದು ಕಾರ್ಯಕ್ರಮ ಇದು. ಇದನ್ನು ನಾವು ಮಹಾಕುಂಭಾಭಿಷೇಕ ಅಂತ ಕರಿತೀವಿ. ಈ ಮಹಾಕುಂಭಾಭಿಷೇಕ 3 ದಿವಸ ನಡೆಯುತ್ತೆ. ಅಂದರೆ ಪ್ರಾರಂಭದಲ್ಲಿ 29ನೇ ತಾರೀಕು ಪ್ರಾರಂಭ ಆಗುತ್ತೆ ಸಂಜೆ. ಅದು ಒಳಗಿನ ಪೂಜೆಗಳು ಅದು ಇದು ನಡೆಯುತ್ತೆ. 29 ಆದ ನಂತರ 30ನೇ ತಾರೀಕು ಬೆಳಗ್ಗೆ 11 ಗಂಟೆಯಿಂದ ಪೂಜೆ ನಡೆಯುತ್ತೆ ಮತ್ತು ಸಂಜೆನೂ ಇರುತ್ತೆ ಪೂಜೆ. ಮತ್ತು ಮಾರನೇ ದಿವಸ ಕೊನೆಯ ದಿವಸ ಅದು ಪೂರ್ಣಾಹುತಿ ಮತ್ತು ಆ ದಿವಸ ನಾವು ದೇವರನ್ನು ಆಮೇಲೆ ತಗೊಂಡೋಗಿ ಇಡುವಂಥ ಕ್ರಿಯೆ ಇರುತ್ತೆ. ಅದೊಂದು ಪ್ರೊಸೀಜರ್ನ ಫಾಲೋ ಮಾಡ್ತಾ ಇದ್ವಿ. 31ನೇ ತಾರೀಕು ಮುಖ್ಯವಾಗಿ ಇರ್ತಕ್ಕಂಥದ್ದು. ಆ ದಿವಸ ಎಲ್ರಿಗೂ ಪಬ್ಲಿಕ್ಕು ಬರೋದಕ್ಕೆ ನನ್ನ ಆಹ್ವಾನಿಸ್ತಾ ಇದ್ದೀನಿ. ಪಬ್ಲಿಕ್ಕು ನಮ್ಗೆ ಈ ತಿಂಗಳು 29, 30, 31ನೇ ತಾರೀಕು ಮಹಾಸಂಪ್ರೋಷಣ ಇಟ್ಕೊಂಡಿದ್ದೀವಿ. 31ನೇ ತಾರೀಕು 11 ಗಂಟೆಗೆ ಎಲ್ಲ ಭಕ್ತಾದಿಗಳು ಬಂಗಾತ ದೇವಸ್ಥಾನಕ್ಕೆ ಬಂದು ಭೇಟಿ ಕೊಟ್ಟು ದೇವರ ಕೃಪೆಗೆ ಪಾತ್ರ ಆಗಬೇಕಂತ ಆಡಳಿತ ಮಂಡಳಿ, ದೇವಸ್ಥಾನ ಆಡಳಿತ ಮಂಡಳಿಯಿಂದ ನಾನು ಕೋರ್ತಾ ಇದ್ದೀನಿ. ನಾವು ಭಾಳ ವರ್ಷಗಳಿಂದ ಪ್ರಯತ್ನ ಪಟ್ಟು ಎಲ್ಲ ಇದಾಯಿತು. ಗೋಪುರಗಳು ಬಣ್ಣಗಳು ಹಾಕೋದಕ್ಕೆ ಅದೆಲ್ಲ ಮುಗಿತು. ಗರ್ಭಗುಡಿಗಳು ಎಲ್ಲ ರಿನೋವೇಷನ್ ಮಾಡಿಕೊಂಡು ಅದಕ್ಕೆ ದೇವ್ರ ಮೇಲೆ ತಂದು ಮಾಡಿದ್ದು 3 ತಿಂಗಳಿಂದ. ಇವಾಗ ಕುಂಭಾಭಿಷೇಕ ಆಗ್ತದೆ. ಅದಕ್ಕೆ ಅದರಲ್ಲೇ ಇಟ್ಕೊಂಡ್ಬಿಟ್ಟು ಈಗ ಅಲ್ಲೇ ಮಾಡ್ತೀವಿ. ಈ ಕೆಲಸಗಳೆಲ್ಲ ಪ್ರೋಗ್ರಾಮ್ಗಳು ಹಾಕ್ಕೊಂಡಿದ್ವಿ. ಸುಮಾರು ಒಂದು 10 ಕೋಟಿಗಿಂತಲೂ ಹೆಚ್ಚಾಗಿ ಪ್ರೋಗ್ರಾಮ್ ಹಾಕಿದ್ವಿ. ನಮ್ಮ ಲೋಕಲ್ MLA ಅವರು ರೂಪಾ ಶಶಿಧರ್ ನಮ್ಮವರು, ಅವರು ಅದಕ್ಕೆ ಭಾಳ ನಮ್ಗೆ ಸಹಕರಿಸ್ತಾ ಇದ್ದಾರೆ. ಅದರಿಂದ ನಮಗೆ ಈಗ ಬಿಲ್ಡಿಂಗ್ಸು ಅದು ಹೊಸ ಒಂದು ಇವು ತೊಗೊಳ್ಲಿಕ್ಕೂ ಆಗ್ತಾ ಇದೆ. ಅದನ್ನು ತಗೊಂಡಾಗ ಅವ್ರನ್ನು ಕರೆಯುವಂಥ ಒಂದು ಪ್ರೋಗ್ರಾಮ್ ಮಾಡಿಕೊಡ್ತಾ ಇದ್ದೀವಿ. ಅದು ಇದಾಗಿದ್ದ ತಕ್ಷಣವೇ ಮಾಡ್ತೀವಿ. ಇದು ಈ ಶನಿವಾರ ಶ್ರಾವಣದಲ್ಲಿ ಭಕ್ತಾದಿಗಳ ಮೇಲೆ ಬರಬೇಕು ಅಂತ ಹೇಳಿದಾಗ ಅದಕ್ಕೆ ಅಡಚಣೆ ಆಗಬಾರ್ದು ಅಂತೇಳಿ ಇದು ಮಿಕ್ಸ್ ಮಾಡ್ತಾ ಇಲ್ಲ ನಾವು. ಅದಕ್ಕೆ ಇದನ್ನು ಬೇರೆ ಬೇರೆನೇ ಮಾಡೋಣ. ಶ್ರೇಯಃ ಕಾಂತಾಯ ಕಲ್ಯಾಣ ನಿಧೇಯತಿನಾಂ ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಇದು ಬಂಗಾರು ತಿರುಪತಿ ಕ್ಷೇತ್ರ ಅಂತ. ಈ ಕ್ಷೇತ್ರದಲ್ಲಿ ಶ್ರೀನಿವಾಸ ದೇವರು ಸ್ವಯಂ ಭಕ್ತ ಸ್ವಭಾವದಿಂದ ಉದ್ಭವ ಆಗಿರ್ತಕ್ಕಂಥ ಏಕಾಂತ ಶ್ರೀನಿವಾಸ ಅಂತ. ಈ ದೇವರು 1964-65ರಲ್ಲಿ ಜೀರ್ಣೋದ್ಧಾರವನ್ನು ಕಂಡಿರ್ತಕ್ಕಂಥ ದೇವಸ್ಥಾನ. ಆ ಜೀರ್ಣೋದ್ಧಾರವನ್ನು ಮತ್ತೆ ಒಂದು ಸುಮಾರು 50 ವರ್ಷಗಳ ಕಾಲದಿಂದ ಆಗಿರ್ತಕ್ಕಂಥದ್ದು ಆಗಿಲ್ಲ. ಈಗ ಮತ್ತೆ ಈ ಒಂದು ಕಾರ್ಯಕ್ರಮ ವಿಮಾನ ಗೋಪುರಗಳಿಗೆ, ರಾಜಗೋಪುರಗಳಿಗೆ ಮತ್ತು ಈ ಧ್ವಜಸ್ತಂಭ ಇದೆಲ್ಲ ಶಿಥಿಲವಾಗಿರ್ತಕ್ಕಂಥ ಸ್ವಲ್ಪ ಇದಾಗಿರ್ತಕ್ಕಂಥನ್ನು ತೆಗೆದು ವರ್ಣಲೇಪನ ಮಾಡಿ ಹೋಗಿರ್ತಕ್ಕಂಥದ್ದನ್ನು ಜೀರ್ಣೋದ್ಧಾರ ಮಾಡಿ ಮಹಾಕುಂಭಾಭಿಷೇಕ ಅಂತ ಮಾಡ್ತಾ ಇದ್ದೀವಿ. ಈ ಮೂರು ದಿವಸ ನಡೆಯುತ್ತೆ. ಅಂದರೆ ಪ್ರಾರಂಭದಲ್ಲಿ 29ನೇ ತಾರೀಕು ಪ್ರಾರಂಭ ಆಗುತ್ತೆ ಸಂಜೆ. ಅದು ಒಳಗಿನ ಪೂಜೆಗಳು ಅದು ಇದು ನಡೆಯುತ್ತೆ. 29 ಆದ ನಂತರ 30ನೇ ತಾರೀಕು ಬೆಳಗ್ಗೆ 11 ಗಂಟೆಯಿಂದ ಪೂಜೆ ನಡೆಯುತ್ತೆ ಮತ್ತು ಸಂಜೆನೂ ಇರುತ್ತೆ ಪೂಜೆ. ಮತ್ತು ಮಾರನೇ ದಿವಸ ಕೊನೆಯ ದಿವಸ ಅದು ಪೂರ್ಣಾಹುತಿ ಮತ್ತು ಆ ದಿವಸ ನಾವು ದೇವರನ್ನು ಆಮೇಲೆ ತಗೊಂಡೋಗಿ ಇಡುವಂಥ ಕ್ರಿಯೆ ಇರುತ್ತೆ. ಅದೊಂದು ಪ್ರೊಸೀಜರ್ನ ಫಾಲೋ ಮಾಡ್ತಾ ಇದ್ವಿ. 31ನೇ ತಾರೀಕು ಮುಖ್ಯವಾಗಿ ಇರ್ತಕ್ಕಂಥದ್ದು. ಆ ದಿವಸ ಎಲ್ರಿಗೂ ಪಬ್ಲಿಕ್ಕು ಬರೋದಕ್ಕೆ ನನ್ನ ಆಹ್ವಾನಿಸ್ತಾ ಇದ್ದೀನಿ. ಪಬ್ಲಿಕ್ಕು ಎಲ್ಲರೂ ಬರ್ಬೋದು. ಭಕ್ತಾದಿಗಳು ಬಂದು ತಮ್ಮ ಒಂದು ಪ್ರೀತಿ ಮತ್ತು ದೇವರಲ್ಲಿ ಭಕ್ತಿಯನ್ನು ಅರ್ಪಿಸೋದಕ್ಕೆ ಒಂದು ಅವಕಾಶ ಸಿಗುತ್ತೆ. 11 ಗಂಟೆಗೆ ಈ 31ನೇ ತಾರೀಕು 11 ಗಂಟೆಗೆ ಆ ಪ್ರೋಗ್ರಾಮ್ ಇರುತ್ತೆ. ಇದು ಸುಮಾರು 19ನೇ ಶತಮಾನದಲ್ಲಿ, ಅಂದರೆ 1900
ರಲ್ಲಿ ಪ್ರಾರಂಭ ಒಂದು ಸರ್ತಿ ಜೀರ್ಣೋದ್ಧಾರ ಆಗಿತ್ತು. ಅದಾದ ನಂತರ 1963ರಲ್ಲಿ ಮತ್ತೊಂದು ಸರ್ತಿ ಅದು ಮುಖ್ಯವಾಗಿ ಆದಂಥ ಜೀರ್ಣೋದ್ಧಾರ. ಅಂದರೆ ಸುಮಾರಷ್ಟು ಖರ್ಚುಗಳನ್ನೆಲ್ಲ ಮಾಡಿ ಆವಾಗ ಎಂ ವಿ ಕೃಷ್ಣಪ್ಪರು ಅಂತ ರೆವಿನ್ಯೂ ಮಿನಿಸ್ಟರ್ ಆಗಿದ್ದರು. ಅವರು ಮತ್ತು ದೊರಸ್ವಾಮಿ ನಾಯ್ಡು ಅಂತ ಅವರು ಇದ್ದರು. ಅವರು ನಂತರ ಬಂದರು. ಆದರೆ ಎಂ ವಿ ಕೃಷ್ಣಪ್ಪನವರು ರೆವಿನ್ಯೂ ಮಿನಿಸ್ಟ್ರು ಮತ್ತು ಮುಜರಾಯಿ ಮಿನಿಸ್ಟರ್ ಆಗಿದ್ದಂಥ ಸಮಯಗಳು. ಆ ಸಮಯದಲ್ಲಿ ಸುಮಾರಷ್ಟು ಕೆಲಸಗಳನ್ನು ತಗೊಂಡ್ರು. ಮುಖ್ಯವಾದ ವರ್ಕ್ಸ್ ಎಲ್ಲ ಆ ಟೈಮಲ್ಲೇ ಮಾಡಿದ್ದು. ಅದಾದ ನಂತರ 63 ಮುಗಿದ ನಂತರ ಈಗಲೇ ನಾವು ದೊಡ್ಡದಾಗಿ ಒಂದು ಕಾರ್ಯ ತಗೊಂಡಿರ್ತಕ್ಕಂಥದ್ದು. ಈ ಮಧ್ಯದಲ್ಲಿ 69ರಲ್ಲಿ ಈ ಗೋಪುರ ಒಳಗಡೆ ಇನ್ನೊಂದು ಗೋಪುರ ಇದೆ. ಈ ಮುಖ್ಯ ಗೋಪುರನ್ನ ಮಾಡಿದ್ದು 63ರಲ್ಲಿ. ಈಗ ಈ ಎರಡನೇ ಗೋಪುರವನ್ನು ಮಾಡಿದ್ದು 69. ಅದು ನಾಯ್ಡು, ದೊರಸ್ವಾಮಿ ನಾಯ್ಡು ಅಂತ ಅದಕ್ಕೆ ಅವರೇ ದಾನಿಗಳು ಅವರೇ ಮಾಡಿಸಿದ್ರು. ಅವ್ರ ಮಕ್ಕಳು ಸೇರಿ ಮಾಡಿಸಿದ್ದಂಥದ್ದು. ಸೊ ಈಗ ಇಷ್ಟು ವರ್ಷಗಳಾದಮೇಲೆ ಮಾಡ್ತಾ ಇರ್ತಕ್ಕಂಥದ್ದು ಸುಮಾರು 50-60 ವರ್ಷಗಳಿಂದ ಮಾಡದೇ ಇರುವಂಥ ಒಂದು ಪೂಜೆ, ವಿಶೇಷವಾದ ಪೂಜೆ ಅಂತ ಹೇಳ್ಬೋದು. ದಯವಿಟ್ಟು ಶ್ರೇಯಃ ಕಾಂತಾಯ ಕಲ್ಯಾಣ ನಿಧೇರ್ತಿನಾಂ ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಇದು ಬಂಗಾರ ತಿರುಪತಿ ಕ್ಷೇತ್ರ ಅಂತ. ಈ ಕ್ಷೇತ್ರದಲ್ಲಿ ಶ್ರೀನಿವಾಸ ದೇವರು ಸ್ವಯಂ ಭಕ್ತ ಸ್ವಭಾವದಿಂದ ಉದ್ಭವ ಆಗಿರ್ತಕ್ಕಂಥ ಏಕಾಂತ ಶ್ರೀನಿವಾಸ ಅಂತ. ಈ ದೇವರು 1964-65ರಲ್ಲಿ ಜೀರ್ಣೋದ್ಧಾರವನ್ನು ಕಂಡಿರ್ತಕ್ಕಂಥ ದೇವಸ್ಥಾನ. ಆ ಜೀರ್ಣೋದ್ಧಾರವನ್ನು ಮತ್ತೆ ಒಂದು ಸುಮಾರು 50 ವರ್ಷಗಳ ಕಾಲದಿಂದ ಆಗಿರ್ತಕ್ಕಂಥದ್ದು ಆಗಿಲ್ಲ. ಈಗ ಮತ್ತೆ ಈ ಒಂದು ಕಾರ್ಯಕ್ರಮ ವಿಮಾನ ಗೋಪುರಗಳಿಗೆ, ರಾಜಗೋಪುರಗಳಿಗೆ ಮತ್ತು ಈ ಧ್ವಜಸ್ತಂಭ ಇದೆಲ್ಲ ಚಿತ್ರವಾಗಿರ್ತಕ್ಕಂಥ ಸ್ವಲ್ಪ ಇದಾಗಿರ್ತಕ್ಕಂಥನ್ನು ತೆಗೆದು ವರ್ಣಲೇಪನ ಮಾಡಿ ಹೋಗಿರ್ತಕ್ಕಂಥದ್ದನ್ನು ಜೀರ್ಣೋದ್ಧಾರ ಮಾಡಿ ಮಹಾಕುಂಭಾಭಿಷೇಕ ಅಂತ ಮಾಡ್ತಾ ಇದ್ದೀವಿ. ಈ ಮಹಾಕುಂಭಾಭಿಷೇಕ ಅಂತ ಹೇಳಿದ್ರೆ ಸ್ವಾಮಿಯನ್ನ ಒಂದು 3 ತಿಂಗಳ ಹಿಂದೆ ನವಜೀವ ಕಳಾಂಶ ಅನ್ನೋದು ಸ್ವಾಮಿಗಿರುತ್ತೆ. ಷೋಡಶ ಕಳಾನಿಧಿ ಅಂತ ಹೇಳ್ತೀವಿ. 16 ಕಳೆಗಳಿಂದ ಸ್ವಾಮಿ ತುಂಬಿರ್ತಾನೆ. ಆ 16 ಕಳೆಗಳನ್ನು ಒಂದು ಬಿಂಬದಲ್ಲಿ ಆತನ ಒಂದು ಅವಯವಗಳನ್ನು ಕಾಣ್ತೀವಿ. ಶಿರಸ್ಸಿಂದ, ನೇತ್ರದಿಂದ ಎಲ್ಲವನ್ನೂ ಆ ಕುಂಭಕ್ಕೆ ಆವಾಹನೆ ಮಾಡ್ಕೊಳ್ತೀವಿ. ಆವಾಹನೆ ಮಾಡಿಕೊಂಡು ಸ್ವಾಮಿಯನ್ನ ಯಾವ ರೀತಿ ಇದೆಯೋ ಅದೇ ಪ್ರಾಣ ಪ್ರತಿಷ್ಠೆನ ಕುಂಭಕ್ಕೆ ಮತ್ತು ಪದ್ಮಾವತಿ ದೇವನ ಕುಂಭಕ್ಕೆ ಮಾಡಿಕೊಂಡು ಅದನ್ನು ಈ 3 ತಿಂಗಳ ಕಾಲ ಕೆಳಗಡೆ ಒಂದು ಇದಕ್ಕೆ ಶುಚಿಯಾಗಿರ್ತಕ್ಕಂಥ ಒಂದು ಇದರಲ್ಲಿ ಇಟ್ಟು ಅದನ್ನು ಸ್ವಾಮಿಗೆ ಮೇಲ್ಗಡೆ ಯಾವ ಥರ ಷೋಡಶೋಪಚಾರ ನಡೆಯುತ್ತೋ ಅದೇ ರೀತಿ ಇದನ್ನು ನಡೆಸ್ಕೊಂಡು ಬರ್ತಾ ಇರ್ತೀವಿ. ಇವಾಗ ಮತ್ತೆ ಕುಂಭಕ್ಕೆ ಸ್ವಾಮಿಗೆ ಮೂಲ ವಿರಾಟಿಗೆ ಮತ್ತೆ ಅಭಿಷೇಕ, ಮಹಾಕುಂಭಾಭಿಷೇಕ ಆಗಬೇಕಲ್ಲ, ಅದನ್ನು ಇವಾಗ ಇಟ್ಕೊಂಡಿದ್ದೀವಿ. ಇದು 3 ದಿವಸಗಳ ಒಂದು ಕಾರ್ಯಕ್ರಮ. ಮೊದಲನೇ ದಿವಸ ಸ್ವಾಮಿಗೆ ಅಂಕುರಾರ್ಪಣೆ ಅಂತ ಕರಿತೀವಿ. ಅಂಕುರಾರ್ಪಣೆ ಅಂದರೆ ಋತ್ವಿಜರು ಬಂದು ಆ ಯಾಗಶಾಲ ಪ್ರವೇಶ ಮಾಡ್ತಾರೆ, ಅಗ್ನಿ ಪ್ರತಿಷ್ಠೆ ಆಗುತ್ತೆ. ಮತ್ತು ಸ್ವಾಮಿಗೆ ಪ್ರಧಾನವಾಗಿರ್ತಕ್ಕಂಥ ವಿಶ್ವಕ್ಸೇನ ಅಂತ ಹೇಳ್ತೀವಿ, ಸೇನಾಧಿಪತಿ ದಂಡನಾಯಕ ಅಂತ ಹೇಳ್ತೀವಿ. ನಮಗೆ ಯಾವ ಥರ ಇರ್ತಾರೋ ಆ ಥರ ವಿಶ್ವಕ್ಸೇನ ಅಂತ ಹೇಳ್ತೀವಿ. ವಿಶ್ವಕ್ಸೇನ ಅಂದರೆ ಶ್ರೀ ಮಹಾವಿಷ್ಣುವಿಗೆ ದಂಡನಾಯಕ. ಆ ಮಹಾವಿಷ್ಣು ಆತನಿಗೆ ಹೇಳ್ತಾನೆ, ನನ್ನ ಎಲ್ಲ ಕಾರ್ಯಗಳನ್ನು ನೀನು ಮುಂದೆ ನಿಂತು ನೆರವೇರಿಸ್ತಕ್ಕದ್ದು ಅಂತ ವಿಶ್ವಕ್ಸೇನ ಹೇಳ್ತಾನೆ. ಅದನ್ನು ಅವರು ಕೈಗೊಂಡು ನೆರವೇರಿಸ್ತಕ್ಕಂಥ ಒಂದು ಇದು ಮಾಡ್ತಾರೆ. ಗರುಡನಿಗೆ ಹೇಳ್ತಾರೆ, ಎಲ್ಲ ದೇವತೆಗಳನ್ನು ನೀನು ಕರೆದು ಈ ಒಂದು ಕಾರ್ಯಕ್ರಮಕ್ಕೆ ನಿರ್ವಿಘ್ನವಾಗಿ ನೆರವೇರಿಸಬೇಕು ಅಂತ ಗರುಡನಿಗೆ ಹೇಳ್ತಾನೆ. ಆ ಗರುಡ ಎಲ್ಲ ದೇವತೆಗಳನ್ನ ಕರ್ಕೊಂಡು ಬರೋ ಒಂದು ಜವಾಬ್ದಾರಿ ಗರುಡನಿಗೆ ಹೇಳ್ತಾನೆ. ಮತ್ತು ಅಷ್ಟ ದಿಕ್ಪಾಲಕರು ಅಂತ ಹೇಳ್ತೀವಿ. ಇಂದ್ರ, ಅಗ್ನಿ, ಯಮ, ನಿವೃತ್ತಿ, ವರುಣ, ವಾಯು, ಕುಬೇರ, ಈಶಾನ. ಈ ದೇವಾಲಯಕ್ಕೆ ಪ್ರತಿಯೊಂದು ದೇವಸ್ಥಾನಕ್ಕೂ ಅಷ್ಟ ದಿಕ್ಪಾಲಕರು ಅಂತ ಇರುತ್ತೆ. ಅವರು ಆತನ ಒಂದು ಇದರಲ್ಲಿರ್ತಾರೆ. ಅವರಿಗೆ ಯಾವುದೇ ಒಂದು ಅಡಚಣೆ ಆಗದೆ ಈ ಒಂದು ಆಲಯವನ್ನು ಅಷ್ಟು ದಿಕ್ಕುಗಳಲ್ಲಿ ಕಾಪಾಡಬೇಕು ಅಂತ ಅವ್ರಿಗೆ ಸೂಚನೆ ಕೊಡ್ತಾರೆ. ಈ ಥರ ಇರೋದ್ರಿಂದ ಋತ್ವಿಜರು ಅಂತ ಹೇಳ್ತೀವಿ. ಆಗಿನ ಕಾಲದಲ್ಲಿ ಮಹರ್ಷಿಗಳು ಮಾಡ್ತಾ ಇದ್ರು. ಈಗಿನ ಕಾಲದಲ್ಲಿ ಆಗಮ ಶಾಸ್ತ್ರ ಪ್ರಕಾರವಾಗಿ ಶಾಸ್ತ್ರಗಳಲ್ಲಿ ಭಗವತ್ಶಾಸ್ತ್ರ ಪ್ರಕಾರವಾಗಿ ನಡೀತಾರೆ. ಆ ರೀತಿಯಲ್ಲಿ ಏನು ಹೇಳಿದ್ಯೋ ಅದೇ ರೀತಿಯಾಗಿ ಕುಂಭಕ್ಕೆ ಏನೇನು ಆವಾಹನೆ ಮಾಡಬೇಕು ಆ ಷೋಡಶ ಕಳಾನಿಧಿಗೆ ಅದು ಯಾಗದ ಮುಖಾಂತರನೇ ಆಗಬೇಕು. ಯಾಗದ ಮುಖಾಂತರ ಆಗಬೇಕು. ಅದು ಪಂಚಾಗ್ನಿ ನಯನ ಅಂತ ಹೇಳ್ತೀವಿ. ಪಂಚಾಗ್ನಿಗಳು ಮತ್ತು ದೊಡ್ಡದೊಂದು ಸಭ್ಯಾಗ್ನಿ ಅಂತ ಹೇಳ್ತೀವಿ, ಪೌಂಡರೀಕ ಅಂತ ಹೇಳ್ತೀವಿ. ಈ ಯಾಗಗಳನ್ನೆಲ್ಲ ಮಾಡಿ ಆ ಯಾಗದಲ್ಲಿ ಕೊಡ್ತಕ್ಕಂಥ ಹವಿರ್ಭಾಗ ಅಂತ ನಾವು ತುಪ್ಪ ಕೊಡ್ತೀವಲ್ಲ, ನಾವು ಹಣ್ಣು ಹಂಪಲು ಆಹಾರ ನಾವು ಸೇವನೆ ಮಾಡ್ತೀವಿ. ಆದರೆ ದೇವರಿಗೆ ಮಾತ್ರ ತುಪ್ಪದಿಂದಾನೇ ಆಹಾರ ಹೋಗುತ್ತೆ.
ಅದು ಆ ತುಪ್ಪದಿಂದ ನಾವು ಸ್ವಾಹಾಕಾರ ಹೇಳಿದ್ರೆ ಅಗ್ನಿ, ಅದಕ್ಕೆ ಎಲ್ಲ ದೇವತೆಗಳಲ್ಲಿ ಚಿಕ್ಕನಾಗಿರ್ತಕ್ಕಂಥವನು ಅಗ್ನಿ ಮುಖಾಂತರ ದೇವತೆಗಳಿಗೆ ಹೋಗುತ್ತೆ. ನಾವು ಇಂದ್ರಾಯ ಸ್ವಾಹ ಅಂದರೆ ಅಗ್ನಿ ಆ ಇಂದ್ರನಿಗೆ ಸಮರ್ಪಣೆ ಮಾಡ್ತಾನೆ ಅಂತ. ಈ ಥರ ಪ್ರತಿಯೊಂದು ದೇವರಿಗೆ ಹೇಳಿದ ತಕ್ಷಣ ಅಗ್ನಿ ಅನ್ನೋದು ಆತನಿಗೆ ಸೇರಿಸ್ತಾನೆ. ಇದು ಆ ದೇವತೆಗಳಿಗೆಲ್ಲ ನಾವು ಕೊಡ್ತಕ್ಕಂಥ ಆಹಾರ. ಮತ್ತು ದಿಕ್ಪಾಲಕರಿಗೆ ಬಲಿ ಅಂತ ಹೇಳ್ತೀವಿ. ಬಲಿ ಅಂತ ಹೇಳಿದ್ರೆ ಅನ್ನವನ್ನು ಬೇಯಿಸಿಬಿಟ್ಟು ಅದಕ್ಕೆ ಅರಿಶಿಣ ಇದೆಲ್ಲ ಮಾಡಿ ಅಷ್ಟದಿಕ್ಪಾಲಕರಿಗೆ 3 ಹೊತ್ತು ಇದನ್ನು ಹಾಕ್ತೀವಿ, ಅದನ್ನು ಬಲಿ ಅಂತ ಹೇಳ್ತೀವಿ. ಮತ್ತು ಸ್ವಾಮಿನ ಅಲ್ಲಿ ಉತ್ಸವ ವಿಗ್ರಹ ಇದೆಯಲ್ಲ ಅದನ್ನು ನಿಲ್ಲಿಸಿಬಿಟ್ಟು ಮತ್ತು ಆ ಕುಂಭಕ್ಕೆ ಏನೇನು ಷೋಡಶೋಪಚಾರಗಳೆಲ್ಲ ನಡೆದು ಇದಕ್ಕೆ ಮೊದಲನೇ ದಿವಸ ಮಂಗಳ ಪ್ರಾರ್ಥನೆ ಅಂತ ಹೇಳ್ತೀವಿ. ಮಂಗಳಕರವಾಗಿರ್ತಕ್ಕಂಥ ವಾದ್ಯದಿಂದೇ ಯಾಗಶಾಲೆಗೆ ಪ್ರವೇಶ ಮಾಡ್ತೀವಿ. ಅದಾದ ಮೇಲೆ ಮಂಗಳ ದ್ರವ್ಯ ಸಮೇತ ಆಲಯ ಪ್ರದಕ್ಷಿಣೆ ಮಾಡಿಕೊಂಡು ದೇವತಾ ಪ್ರಾರ್ಥನೆ ಮಾಡಿ ವಿಶ್ವಕ್ಸೇನರಿಗೆ ಆರಾಧನೆ ಮಾಡಿ ಸ್ವಸ್ಥ ಪುಣ್ಯಾಹ ವಾಚನ ಅಂದರೆ ಸ್ಥಳ ಶುದ್ಧಿ ನಾವು ಓಡಾಡ್ತೀವಿ, ಕಾಲಲ್ಲಿ ಏನೋ ತುಳಿದಿರ್ತೀವಿ, ಏನೋ ಒಂದಾಗಿರುತ್ತೆ, ಅದನ್ನು ಸ್ಥಳ ಶುದ್ಧಿ ಅಂತ ಅದನ್ನು ಮಾಡಿ ಋತ್ವಿಕ್ ವರ್ಣ ಆಚಾರ್ಯರಿಗೆ ಋತ್ವಿಕ್ ವರ್ಣ ಅಂತ ಕರಿತೀವಿ. ಋತ್ವಿಕ್ ವರ್ಣರಿಗೆ ಮಾಡಿ ಔಪಾಸನೆ ಯಜ್ಞಕುಂಡೇಶು ಅಂದರೆ ಅಗ್ನಿದೇವರನ್ನ ನಾವೊಂದು ಸಹ ಮರ್ಯಾದೆಯಿಂದ ಅಗ್ನಿದೇವರನ್ನ ಕರ್ಕೊಂಡು ಬಂದು ಹೋಮಕುಂಡಕ್ಕೆ ಇದು ಮಾಡ್ತೀವಿ. ಆ ಒಂದು ಹೋಮಕುಂಡದಲ್ಲಿ ಅಗ್ನಿನ ಇದು ಮಾಡಿಕೊಂಡು ಆ ಅಗ್ನಿಯನ್ನು ಮತ್ತೆ ಎಲ್ಲ ಕುಂಡಗಳಿಗನ್ನ ಇದು ಮಾಡಿಕೊಂಡು ಮೊದಲನೇ ದಿವಸ ಇದು ಮಾಡ್ಕೊಂಡು शंखाधारकर्महागों मनेकमूर्तिर्महागों अव्यक्तर्महागों करिहस्तर्महागों वरप्रदर्महागों अनेकात्मनिर्महागों श्री लक्ष्मीवेंकटेश्वरं पार्थन ओझां गौपायां सेवाक्तहं आयुरारोग्येश्वरास्तुतिरस्तुं श्री लक्ष्मीवेंकटेश्वरं अनुग्रह सिद्धिरस्तुं ಜನನಿ ನ್ಯೂಸ್ಗೆ ಸ್ವಾಗತ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರಬೇಕು ಅಂದ್ರೆ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ.